ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಬ್ಲಾಗ್ಸ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನು ಬೆಳಗ್ಗೆ 6:30ಗೆ ಎದ್ದು, ಇವತ್ತು ಭೀಮ್ ನಮಾಸೆ ಎದ್ದಿದ್ದ ಕಾರಣ 6:30ಗೆ ಎದ್ದು, ಇಲ್ಲ ಡೈಲಿ ಯೂಶ್ವಲಾಗಿ 7:15 ಲಾಸ್ಟು. ಸೊ ಇವತ್ತು ಮಾತ್ರ 6 ಗಂಟೆಗೆ ಏನಕ್ಕಂದರೆ ಇವಳು ಮಲ್ಕೊಂಡಿರ್ತಾಳಲ್ಲ ಜಿಷ್ಮಾ, ಅದಕ್ಕೆ ಸೊ ಎದ್ದು ಮನೆ ಕಸ ಗುಡಿಸಿ ಪಾತ್ರೆ ತೊಳೆದು ಎಲ್ಲ ಪ್ರತಿಯೊಂದು ಕೆಲಸನೂ ಮಾಡಿದ್ದೀನಿ ಗೈಸ್. ಈಗ ಬರೀ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಟಿಫನ್ ಮಾಡಬೇಕು. ಜೇಶುಮಗೆ ಏನಾದರೂ ಮಾಡಿ ತಿನ್ಸೋಣ, ಲೈಟ್ ಫುಡ್ ತಿನ್ನಿಸ್ತೀನಿ ಇವಾಗ. ಒಟ್ಟಿಗೆ ಮಧ್ಯಾಹ್ನ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಬೇಕು. ಸೊ ಪ್ರದಿ ಏನೇನು ತೊಗೊಬಂದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಹೂ ತಂದು ಇಟ್ಟಿದ್ದಾರೆ, ಇಲ್ಲಿ ನೋಡಿ ಹೂ ನೋಡ್ತಿರ್ಬೋದು. ಇದೇನಕ್ಕಪ್ಪ ಅಂತಂದರೆ ಕೈ ಕಟ್ಕೊಳಕ್ಕೆ. ಸೊ ಇಲ್ಲಿ ನೋಡಿ, ಇದು ಸಕ್ಕರೆ ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು. ಆಮೇಲೆ ಜಾಮೂನ್ ಲಾಸ್ಟ್ ಟೈಮ್ ಮಾಡಿದ್ದೆ ನಾನು ಅಲ್ಲಿದ್ದಾಗ, ಬೇರೆ ಮನೇಲಿದ್ವಿ. ಸೊ ರೆಡಿ ಮಾಡಿಟ್ಟಿದ್ದೀನಿ. ಇದು ಜಶ್ಮಗೆ, ಇದು ನಮಗೆ, ಇದು ಜಶ್ಮಗೆ ಹಾಲು. ಸೊ ಎಲ್ಲ ಕಾಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಪ್ಪ ಅಂತ ಇಡೀ ಕಾಲು ಕಾಲು ಇಡ್ತಾ ಇದ್ದೀನಿ. ಒಂದ್ಸಲ ಈ ಕಡೆ. ಗೈಸ್, ನಮ್ಮ ಮನೆಯಲ್ಲಿ ಭೀಮ್ ನಮಾಸೆ ಮಾಡ್ತಾ ಇದ್ದೀವಿ, ಬಟ್ ಆದರೆ ರೆಗ್ಯುಲರ್ ಆಗಿ ದೇವಸ್ಥಾನಕ್ಕೆ ಬರೋದು ಅಷ್ಟೇ ಅಲ್ಲ. ವರ್ಷದಲ್ಲಿ ಒಂದಿನ ಕಾಲು ತೊಳಿಯಕ್ಕೆ ಬೇಜಾರ ಗೈಸ್. ಎತ್ತಿ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ಈಗ ನೋಡಿ ಫ್ರೆಂಡ್ಸ್, ಕಾಲಿಗೆ ಅರ್ಶಿನ ಕುಂಕುಮ ಇಡ್ತಾರೆ. ಗಡೆಗಿಕ್ಕಿ ನನಗೆ ಮುಂದೆ ಬನ್ನಿ, ನೀವು ಬನ್ನಿ ಮುಂದೆ. ಜೇಶು ಬರ್ತಾ ಇಲ್ಲ, ಬನ್ನಿ ಸ್ವಲ್ಪ ಮುಂದೆ. ಜೇಶು ಇದ್ದಾಳೆ ಇಕ್ಕಿ. ಹಣೆಗೆ ಇಡ್ಬೇಕಾ? ಹಣೆಗೆ ಒಂದ್ ನಿಮಿಷ ಇರಿ. ಹಣೆಗೆ ಇಕ್ಕಿ. ನಾನು ಇಕ್ಬೇಕಾ? ಫಸ್ಟ್ ನೀವ್ ಇಕ್ಕಿ ನನಗೆ, ಆಮೇಲೆ ನಾನು ನಿಮ್ಗೆ ಇಕ್ತೀವಿ. ಕೈ ಕೊಂತಾನೆ ಇಲ್ಲ. ಸಿಂಪಲ್ ಆಗಿ ಇಕ್ಕಿದ್ದೀನಿ, ನೀವು ನನಗೆ ಇಕ್ಕಿ. ಈಗ ಹಿಂಗಿಡುವಾಗ ಇಕ್ಕಿ. ಯಾಕೆ ಹಿಂಗ್ ನೋಡ್ತಿದ್ದೀರಾ? ನನಗೂ ಕೈ ನಡ್ತಾ ಇದೆಯಾ? ಅರ್ಶನ ಇಕ್ಕಿ. ಅರ್ಶನ ಇಡ್ಬೇಕಾ? ಹಿಂಗೆ ಅಲ್ಲ, ಹಿಂಗ ಒಂದು ಇಕ್ಕಿ ಪರವಾಗಿಲ್ಲ. ನಮಗ್ ಬರಲ್ಲ, ನಮ್ಗೆ ಹಿಂಗ್ ಬರುತ್ತೋ ಹಂಗೆ ಇಡ್ತಾ ಇದ್ವಿ. ಮಲ್ಗೆ ಹೂವನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ದುಡ್ಡು ಕೊಡದೆ ಹೋಗ್ಬೇಕಂತೆ. ನನ್ ತಲೆಗೆ ಮಾಡ್ಕೊಳ್ಳೋ ಮಲ್ಗೆ ಹೂವನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀನ್ ಯಾಕೆ ಕಾಲ್ ಮುಡ್ತೀಯಮ್ಮ ನಿಮ್ಮ ಅಪ್ಪಂದು? ನಾನೇನೋ ಮುಟ್ಟಿದ್ರೆ ಓಕೆ, ನೀನ್ ಯಾಕೆ ಮುಡ್ತೀಯ? ಹಚ್ಕೊಂಡ್ ಬರ್ತೀನಿ ರೀ. ಮ್ಯಾಚ್ ಬಾಕ್ಸ್ ಉಳ್ತಂದ್ರೆ ತಿಂತಾಳೆ, ಮ್ಯಾಚ್ ಬಾಕ್ಸ್ ತಿಂತಾಳೆ ರೀ. ನೋಡಿ ಫ್ರೆಂಡ್ಸ್, ನನಗೆ ಕಾಲು ಪೂಜೆ ಮಾಡ್ತಾ ಇದಾರೆ. ಯಾಕೆ ಹಿಂಗ ಅನ್ನಿಸ್ತೀರ? ಡೈಲಿ ಇದೇ ತರ ಬರ್ಲಪ್ಪ, ಭೀಮ್ ನಮಾಸೆ ಡೈಲಿ ಪೂಜೆ ಮಾಡಿ. ಬರ್ತೀನಿ ರೀ, ಆಮೇಲೆ ಕರ್ಪೂರ ಹಚ್ತೀನಿ. ಮಂಗಳಸೂತ್ರ ಇದೆಯಾ? ಮಾಡೋಣ. ಎಲ್ಲಾ ಗಂಡಂದಿರೋ ನೋಡ್ ತಿಳ್ಕೊಳ್ಳಿ.
ಎಲ್ಲರೂ ಇವತ್ತು ಮಾಡೇ ಮಾಡ್ತಾರೆ, ಹಸ್ಬೆಂಡ್ ಅಂಡ್ ವೈಫ್. ಸೂರ್ಯ ಬರ್ಲಿ, ಕ್ಯಾಮ್ರಾ ಕಾಣಲ್ಲ. ಏಕೆ ಅಲ್ಲಿ ಕ್ಯಾಮ್ರಾ ಕಾಣಲ್ಲ. ಇವಾಗ ಓಕೆ ತಾನೆ ಮಾಡಿದ್ದು? ಓಕೆ, ಇನ್ನೊಂದ್ಸರಿ ಮುಂದೆ ಮಾಡಿ. ಇನ್ನೊಂದ್ಸರಿ. ಚೆನ್ನಾಗೈತೆ ಮಾಡೋದು. ಬನ್ನಿ ಆಶೀರ್ವಾದ ತಗೊಳ್ತೀನಿ. ಮಗಳು ಶಾರು, ಇದು ಕರ್ಪೂರದ ತೋಟದಳು. ಮಾತು ಕೊಡ್ತಾ ಇದ್ದೀನಿ. ಅಲ್ಲಿ ಕೊಡ್ತೀನಿ ನಿನಗೆ ಎಲ್ಲ. ಫೋನ್ ಪೇ ಆನ್ಲೈನ್ ಮಾಡ್ಲಾ? ನಿಜವಾಗ್ಲೂ ಇದು ಆನ್ಲೈನ್ ಐತೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ತಂದಿಲ್ಲ, ಆನ್ಲೈನ್ ಕೊಡ್ತೀನಿ. ಇಷ್ಟೇನಾ? ಉದಾಹರಣೆ ಅಂತ ಇಲ್ಲ, ಆನ್ಲೈನ್ ಐತೆ, ಕೊಡ್ತೀನಿ ಚೇಂಜ್ ಮಾಡಿಸ್ಬೇಕು. ದುಡ್ಡುಗೋಸ್ಕರ ಪೂಜೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅವರು ಪೂಜೆ ಮಾಡ್ಬೇಕಂದ್ರೆ ನೋಡಿ ಫ್ರೆಂಡ್ಸ್. ಹಲೋ ಮೇಡಮ್, ಸ್ವಲ್ಪ ಮತ ತೋರಿಸಿ ಮೇಡಮ್. ಅವ್ರಿಗೆ ಮುಗಿಸ್ಕೊಂಬಿಟ್ಟು. ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಇಬ್ರು ಡ್ಯಾನ್ಸ್ ಆಡ್ತಾವ್ರೆ. ಅವಳನ್ನ ತೋರ್ಸಕ್ಕಾಗಲ್ಲ. ಇಲ್ಲಿ ನೋಡಿ ಹೆಂಗ್ ಆಡ್ತಾವ್ರೆ ಇಬ್ರು ಡ್ಯಾನ್ಸ್ನ. ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಸೊ ಭೀಮ್ ನಮೋತ್ಸವ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಪೂಜೆ ಮಾಡಿದ್ದೀನಿ. ಸೊ ವಿಡಿಯೋಸ್ ಎಲ್ಲ ನೋಡಿದ್ರೆ ಅನಿಸುತ್ತೆ ಯಾವ ರೀತಿ ಪೂಜೆ ಮಾಡಬೇಕು. ಕಾಮಿಡಿ ಮಾಡ್ತಾರೆ. ದುಡ್ಡು ಕೇಳಿದೆ, ಏನು ಗಿಫ್ಟ್ ಕೊಡ್ತೀರಾ ಅಂದರೆ ಏನೂ ಕೊಡಲಿಲ್ಲ. ಬಟ್ ಕೊಟ್ಟಿಲ್ಲ ಅಂತೇಳಿ ಬೇಜಾರಿಲ್ಲ. ಮತ್ತು ಆ ಕ್ಷಣಿಕ ಬೇಜಾರಾಯಿತು. ಚೆನ್ನಾಗಿ 3 ವರ್ಷದಿಂದ ಮಾಡಿ ಏನು ಗಿಫ್ಟ್ ಆಗಲಿ ಏನೂ ಇಸ್ಕೊಂಡಿಲ್ಲ ನಾನು ಇಲ್ಲಿವರೆಗೂ. ಅವ್ರು ಕೊಡೋದು ಇಲ್ಲ. ಅವ್ರಿಗವೆಲ್ಲ ಇಂಟ್ರೆಸ್ಟ್ ಇಲ್ಲ. ಸರ್ಪ್ರೈಸ್ ಮಾಡಬೇಕು, ನೋ ಐಡಿಯಾಸ್. ಬಟ್ ಆಮೇಲೆ ನಾವು ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಹೊರಟ್ವಿ. ಇದು ಮನೆ ಹತ್ರ 2 ದೇವಸ್ಥಾನ ಹತ್ರಕ್ಕಿದೆ. ಸೊ ಒಂದು ಮಾತ್ರ ರೆಗ್ಯುಲರಾಗಿ ಹೋಗಲ್ಲ ಅಷ್ಟಾಗಿ. ಸೊ ಒಂದಕ್ಕೆ ಮಾತ್ರ ವಾರ ಹೋಗ್ತಾಯಿದ್ವಿ. ಇವಾಗ ಒಂದು 15 ಡೇಸ್ ಬ್ಯಾಕಿಂದ ಬಿಟ್ಬಿಟ್ಟಿದ್ದೀನಿ ಹೋಗೋದು. ಸೊ ವಾರ ಹೋಗ್ತಾಯಿದ್ದೆ. ಈ ದೇವಸ್ಥಾನ ಈಗ ಸೆಕೆಂಡ್ ದೇವಸ್ಥಾನ ಏನು ನೋಡ್ತಾಯಿದ್ದೀರೋ ಅದಕ್ಕೆ ವಾರ ಹೋಗ್ತಾಯಿದ್ದೆ ಫಸ್ಟು. ಈಗ ಹೋಗ್ತಾ ಇಲ್ಲ, ಟೈಮ್ ಇಲ್ಲ, ಇಲ್ಲಿ ಜಸ್ಟ್ ಅದು ಇದು ಕೆಲಸ ಇರುತ್ತೆ ಅಂತ. ಸೊ ಆಮೇಲೆ ಭೀಮ್ ನಮೋತ್ಸವ ವೀಡಿಯೋಸ್ ಎಲ್ಲ ನೋಡಿದ್ರೆ ಅನಿಸುತ್ತೆ ಯಾವ ರೀತಿ ಪೂಜೆ ಮಾಡಿದ್ವಿ ಅಂತ. ಸೊ ಪೂಜೆ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಸೊ ಪ್ರದಿ ಏನೂ ಗಿಫ್ಟ್ ಕೊಡಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಸೊ ಗೈಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಲವ್ ಯು ಆಲ್.